ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತಾ ಅನ್ನೋ ಮಟ್ಟಿಗೆ ಗಂಭೀರ ಸ್ವರೂಪವನ್ನು ತಲುಪಿರುವ ಮೂಡಾ ಕೇಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ. ಮೂಡಾ ಕೇಸ್ನ ಬಿಗ್ ಡೆವಲಪ್ಮೆಂಟ್ ಇದು ಮತ್ತು ಕೋರ್ಟ್ಗೆ ಅತ್ಯಂತ ಮಹತ್ವದ ಈ ಕೇಸ್ನಲ್ಲಿ ನಿರ್ಣಾಯಕವಾಗಬಲ್ಲ ದಾಖಲೆಯೊಂದು ಸಿಕ್ಕಂತಾಗಿದೆ. ಈಗ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡ್ತಿರೋರಿಗೆ, ದೂರುದಾರರಿಗೆ ಮತ್ತು ರಾಜ್ಯಪಾಲರಿಗೂ ಕೂಡ ಏನದು ಹಾಗಾದ್ರೆ ಅಷ್ಟು ದೊಡ್ಡ ಬೆಳವಣಿಗೆ? ಯಾಕೆಷ್ಟು ಇಂಪಾರ್ಟೆಂಟ್ ಆಗ್ತಿದೆ? ಮೊಟ್ಟ ಮೊದಲ ಬಾರಿಗೆ ಮೀಡಿಯಾ ಮುಂದೆಯೇ ಕಕ್ಕಾಬಿಕ್ಕಿಯಾದಂತೆ ಕಂಡು ಬಂತು. ಸಿದ್ದರಾಮಯ್ಯನವರು ಈ ಪ್ರಶ್ನೆಯನ್ನ ಎತ್ತಿದಾಗ ಎಷ್ಟು ಇಂಪಾರ್ಟೆಂಟ್ ಹಾಗಾದ್ರೆ ಹೈಕೋರ್ಟ್ನಲ್ಲಿ ನಡೀತಿರುವಂತಹ ಈ ಕೇಸ್ನಲ್ಲಿ ಸೆಪ್ಟೆಂಬರ್ 9ಕ್ಕೆ ದಾಖಲೆಯನ್ನ ಸಬ್ಮಿಟ್ ಮಾಡಲಿದ್ದಾರೆ ದೂರುದಾರರು. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕೊನೆಗೂ ಸಿದ್ದರಾಮಯ್ಯನವರಿಗೆ ಬೇರೆ ಎಲ್ಲಿಂದಲೂ ಅಲ್ಲ, ಸರ್ಕಾರದ ಮೂಲದಿಂದಲೇ ಅತಿ ದೊಡ್ಡ ಆಘಾತ. ಎಂತ ಆಘಾತ ಅಂದ್ರೆ, ಈ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರು ಏನು ವಾದ ಮಾಡ್ತಿದ್ದಾರೋ, ಸಿದ್ದರಾಮಯ್ಯನವರ ಪರ ವಕೀಲರು ಯಾವ ವಿಚಾರವನ್ನ ಕೋರ್ಟ್ ಮುಂದೆ ಮಂಡಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲೇಬಾರದು ಅಂತ ಕೇಳಿದ್ದಾರೋ ಅದೆಲ್ಲವನ್ನ ಉಲ್ಟಾ ಮಾಡುವಂತ ದಾಖಲೆ ಬೇರೆ ಯಾರೂ ಅಲ್ಲ, ಸಿದ್ದರಾಮಯ್ಯ ವಿರೋಧಿಗಳು, ದೂರುದಾರರು, ಬಿಜೆಪಿಯವರು, ಇನ್ನೊಬ್ರು ರಾಜ್ಯಪಾಲರು ಅಲ್ಲ, ಸರ್ಕಾರದ ಮೂಲದಿಂದಲೇ ಈಗ ಸಿಕ್ಕಿಬಿಟ್ಟಿದೆ. ಏನದು? ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ನೋಡಿ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತ ಲೇಟೆಸ್ಟ್ ಅಪ್ಡೇಟ್ ನೀವು ಗಮನಿಸಿ ಇರ್ತೀರಿ, ನಾವು ಕೂಡ ರಿಪೋರ್ಟ್ ಮಾಡಿದ್ದೀವಿ. ಹಿಂದೆ ಆಯುಕ್ತರಾಗಿದ್ದ ದಿನೇಶ್, ಯಾರ ಅವಧಿಯಲ್ಲಿ ಅಕ್ರಮ ನಡೆದಿದೆ, ಅಕ್ರಮವಾಗಿ ಸೈಟ್ ಹಂಚಲಾಗಿದೆ ಅನ್ನುವ ಆರೋಪ ಇದೆಯೋ ಆ ವ್ಯಕ್ತಿ ದಿನೇಶ್ ಈಗ ಅಮಾನತ್ತು ಮಾಡಿ ಆದೇಶ ಹೊರಡಿಸಲಾಗಿದೆ ಸರ್ಕಾರದಿಂದ. ನಗರಾಭಿವೃದ್ಧಿ ಇಲಾಖೆಯಿಂದ ಅವರನ್ನ ಅಮಾನತ್ತು ಮಾಡಿ ಆದೇಶ ಹೊರಡಿಸಲಾಗಿದೆ ಅಲ್ವಾ. ಒಂದು ಕಡೆ ಅಮಾನತ್ತು ಮಾಡಿದ್ದಾರೆ ಅಂದ್ರೇನೆ ಅರ್ಥ ಸರ್ಕಾರ ಒಪ್ಪುಕೊಂಡಂಗೆ ಅಂತ ಈಗ ಪ್ರತಿಪಕ್ಷಗಳೆಲ್ಲ ಮುಗಿಬೀಳ್ತಿರೋ ಹೊತ್ತಲ್ಲಿ ಆ ಆದೇಶ ಪ್ರತಿ ಇದೆಯಲ್ಲ, ಅಲ್ಲೇ ಬಟ ಬಯಲಾಗ್ತಿದೆ. ಸಿದ್ದರಾಮಯ್ಯನವ್ರಿಗೆ ಇದು ಒಂದ್ ರೀತಿಯಲ್ಲಿ ಮಾಸ್ಟರ್ ಸ್ಟ್ರೋಕ್. ಈ ಅಮಾನತ್ತು ಆದೇಶದ ಪ್ರತಿ ಕೋರ್ಟ್ಗೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಕ್ಕೆ ಹೋದ್ರೆ ಏನಿದೆ ಆದೇಶದ ಪ್ರತಿಯಲ್ಲಿ? ನಗರಾಭಿವೃದ್ಧಿ ಇಲಾಖೆಯಿಂದ ಕೊಟ್ಟಿರೋ ಈ ಆದೇಶದಲ್ಲಿ, ಅಮಾನತ್ತು ಆದೇಶದಲ್ಲಿ ಏನಿದೆ ಅನ್ನೋದನ್ನ ನೋಡ್ಬಿಟ್ರೆ ಸಾಕು, ಈ ಕೇಸ್ನಲ್ಲಿ ಎಲ್ಲ ತಲೆ ಕೆಳಗಾಗತ್ತಾ ಅನ್ನುವಂಥ ಅಂಶ ಈಗ ತಜ್ಞರುಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದು, ದೂರುದಾರರು ಅದನ್ನೇ ಹೇಳ್ತಿದ್ದಾರೆ. ದೊಡ್ಡ ದಾಖಲೆ ಸಿಕ್ಕಂಗಾಯ್ತು ಅಂತ ನೋಡಿ. ಆದೇಶದಲ್ಲಿ ಏನ್ ಹೇಳಿದ್ದಾರೆ, ಯಾಕೆ ಅಮಾನತ್ತು ಮಾಡ್ತಿದ್ದೀವಿ ದಿನೇಶ್ ಅವರನ್ನ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರಲ್ಲ. 50-50 ಅನುಪಾತ 2009ರಲ್ಲಿ ಜಾರಿಗೆ ಬಂದಿದ್ದು. ಈ ನಿಯಮದಲ್ಲಿ ನಿವೇಶನ ಹಂಚಿಕೆಯನ್ನು ಲಾಟರಿ ಮುಖಾಂತರ ಭೂಸ್ವಾಧೀನ ಪಡಿಸಿಕೊಂಡ ಬಡಾವಣೆಯಲ್ಲಿಯೇ ಮಾಡತಕ್ಕದ್ದು ಅನ್ನುವ ಅವಕಾಶ ಇದ್ದು, ಹೊಸದಾಗಿ ಕೈಗೊಳ್ಳುವ ವಸತಿ ಯೋಜನೆಗಳಿಗೆ ಸದರಿ ನಿಯಮಗಳು ಭವಿಷ್ಯವರ್ತಿಯಾಗಿ ಅನ್ವಯಿಸೋದ್ರಿಂದ 2009ಕ್ಕಿಂತ ಹಿಂದಿನ ಲೇಔಟ್ಗೆ 50-50 ಅನುಪಾತ ಅನ್ವಯಿಸೋದಿಲ್ಲ. ಹಾಗಾಗಿ ಇಂತಹ ಯಾವುದೇ ಕ್ರಮವು ನಿಯಮಾನುಸಾರವಾಗಿರೋದಿಲ್ಲ, ಇದು ಅಕ್ರಮ ಆಗತ್ತೆ, ಏನ್ ಲೋಪ ಆಗಿದೆ ಅನ್ನೋ ಕಾರಣ ಕೊಟ್ಟು ದಿನೇಶ್, ಅವತ್ತು ಆಯುಕ್ತರಾಗಿದ್ದ ದಿನೇಶ್ ಬೇರೆ ಕಡೆ ನೇಮಕ ಮಾಡಿದ್ರಲ್ವಾ, ಎತ್ತಂಗಡಿ ಮಾಡಿ ಮತ್ತೊಂದ್ ಕಡೆ ಪಟ್ಟ ಕಟ್ಟಿ ಕೂರಿಸ್ತೀರಾ ತಪ್ಪು ಮಾಡಿದವ್ರಿಗೆ ಅಂತ ಆಕ್ರೋಶ ಭುಗಿಲೆತ್ತಿತ್ತು. ಈಗ ಅವ್ರನ್ನ ಅಮಾನತ್ತು ಮಾಡಲಾಗಿದೆಯಲ್ಲ. ಆ ಆದೇಶದಲ್ಲಿಯೇ ಒಪ್ಪಿಕೊಂಡಂಗಾಯ್ತು ಸರ್ಕಾರ. ಏನಂತ? 2009ಕ್ಕಿಂತ ಹಿಂದಿನ ಲೇಔಟ್ಗೆ 50-50 ಅನ್ವಯ ಆಗಲ್ಲ. ಇದೇ ವಾದವನ್ನ ಕೋರ್ಟ್ನಲ್ಲಿ ಮಾಡಿದ್ದಲ್ವಾ. ಇದನ್ನೇ ಕೋರ್ಟ್ನಲ್ಲಿ ಹೇಳಿದ್ದು. ನಿನ್ನೆ ಅಂತೂ ರಾಘವನ್ ಅವರು ಏನ್ ಹೇಳ್ತಾ ಹೋದ್ರು, 98ರಿಂದ 2004ರಲ್ಲಿ ಫಿನಿಶ್ ಆಗಿರುವಂತಹ, ಡೆವಲಪ್ ಆಗಿರುವಂತಹ ಬಡಾವಣೆ ಭೂಸ್ವಾಧೀನ ಆಗತ್ತೆ, ಸೈಟ್ಗಳ ನಿರ್ಮಾಣ ಆಗತ್ತೆ, ಪಾರ್ಕು ಬೇರೆ ಬೇರೆದೆಲ್ಲ ಲೇಔಟ್ಗೆ ಏನೇನು ಬೇಕೋ ಎಲ್ಲ ಡೆವಲಪ್ ಮಾಡಿ ಸೈಟ್ಗಳನ್ನ ಮಾರಲಾಗಿದೆ. 98ರಿಂದ 2004ರ ಅವಧಿಯಲ್ಲಿ ಈ ಪ್ರಾಸೆಸ್ ಕಂಪ್ಲೀಟ್ ಆಗಿದೆ ಮತ್ತು ಡೆಪಾಸಿಟ್ ಆಗ್ಬಿಟ್ಟಿದೆ. ಭೂಸ್ವಾಧೀನ ಮಾಡಿಕೊಂಡು ದುಡ್ಡೆಲ್ಲ ಅವ್ರಿಗೆ ಪರಿಹಾರದ ರೂಪದಲ್ಲಿ ಡೆಪಾಸಿಟು ಆಗ್ಬಿಟ್ಟಿದೆ. 2004ರಲ್ಲೇ ಮುಗಿದು ಹೋಗಿದೆಯಲ್ಲ ಅಭಿವೃದ್ಧಿ. ಇದಕ್ಕೆ 2015ರಲ್ಲಿ ಹೆಂಗೆ ಈ ಅನುಪಾತದಲ್ಲಿ ಪರಿಹಾರವನ್ನು ಕೊಡ್ತೀರಿ? 60-40ರಲ್ಲಿ ಏನಾದ್ರೂ ಅನುಪಾತದಲ್ಲಿ ಕೊಡಬಹುದಾ ಪರಿಹಾರನ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. 50-50 ಆಗಲ್ಲ ಅಂದ್ರೆ ಅದರಲ್ಲಿ ಅರ್ಜಿ ಹಾಕಬಹುದಿತ್ತ ಅಂತ. 60-40 ಅಲ್ಲ, 50-50 ಅಲ್ಲ, ಒಂದು ಸೈಟ್ ಕೂಡ ಯಾವುದೇ ಅನುಪಾತದಲ್ಲಿ ಇಲ್ಲಿ
ತಗೊಳ್ಳೋದಿಕ್ಕೆ ಅವಕಾಶ ಇಲ್ಲ ಪಾರ್ವತಿಯವರಿಗೆ ಅಂತ ವಾದ ಮಂಡಿಸಿದ್ರು. ರಾಘವನ್, ಚಾಕ್ ಪೀಸ್ಗೆ ಚೀಸ್ ಕೊಡ್ತೀರಾ, ಸುಣ್ಣಕ್ಕೆ ಬೆಣ್ಣೆಯ ಬೆಲೆಯ ಅಂತ ಕೇಳ್ತಾರೆ. ಅಂದ್ರೆ ಭೂಮಿ ತಗೊಂಡಿದ್ದೇ ಹೌದು ಅನ್ನೋ ಆಧಾರದಲ್ಲಿ ನೋಡೋದಿಕ್ ಹೋದ್ರು ಈ ಬೆಲೆ ಅನ್ವಯ ಆಗಲ್ಲ. ಮತ್ತು ಇಲ್ಲಿ ಪರಿಹಾರ ತಗೊಳ್ಳೋದಕ್ಕೆ, ಸೈಟ್ ತಗೊಳ್ಳೋದಿಕ್ಕೆ ಅವಕಾಶವೇ ಇಲ್ಲ, ಒಂದು ಸೈಟು ಕೊಡೋದಕ್ಕೆ ಅರ್ಹ ಇಲ್ಲ ಪಾರ್ವತಿ ಅವರಿಗೆ ಈ ಕೇಸ್ನಲ್ಲಿ ಅಂತ ವಾದ ಮಂಡಿಸಲಾಗಿದೆ. ಡಿನೋಟಿಫಿಕೇಶನ್ ಆಗಿದ್ದೇ ಒಬ್ಬರ ಹೆಸರಲ್ಲಿ, ಪರಿಹಾರ ಸಿಕ್ಕಿದ್ದು ಮತ್ತೊಬ್ಬರಿಗೆ, ದಾಖಲೆಗಳಲ್ಲಿ ಇದು ಸ್ಪಷ್ಟವಾಗಿದೆ. ಇನ್ನೇನು ಇಲ್ಲಿರುವಂತಹ ಡೌಟು ಅಂತ. ನಂಬರ್ 1, ಈಗಾಗಲೇ ವಾದ ಮಾಡಿದ್ರು, ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದೆ ಸರ್ಕಾರ ಈ ಕೇಸನ್ನ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಪಾರ್ವತಿ ಅವ್ರ ಕೇಸಲ್ಲ, ಓವರ್ ಆಲ್ ಅಲ್ಲಿ ಅಕ್ರಮ ನಡೆದಿದೆ ಅಂತ ತನಿಖೆಗೆ ಒಪ್ಪಿಸಿದೆ ಅಂದ್ರೇನೆ ಅಕ್ರಮ ಒಪ್ಕೊಂಡಂಗಾಗಿತ್ತು. ಅದರಲ್ಲಿ ಈಗ ಪಾರ್ವತಿ ಅವರ ಕೇಸಲ್ಲೇ ಅಕ್ರಮ ಆಗಿದೆ ಅಂತ ಒಪ್ಕೊಂಡಂಗಾಯ್ತಲ್ಲ. 2009 ಹಿಂದಿನ ಬಡಾವಣೆಗೆ ಅನ್ವಯ ಆಗೋದೇ ಇಲ್ಲ, 50-50 ಅಂತ ಕ್ಲಿಯರ್ ಕಟ್ ಆಗಿ ಆದೇಶದಲ್ಲಿ ಬರೆಯಲಾಗಿದೆ. ಮುಖ್ಯಮಂತ್ರಿಗಳು ಹೇಗೆ ಕಕ್ಕಾಬಿಕ್ಕಿಯಾಗಿದ್ದಾರೆ ನೋಡಿ. ಮೊದಲ ಬಾರಿಗೆ ಮೀಡಿಯಾದ ಮುಂದೆ ಈ ಪ್ರಶ್ನೆಯನ್ನ ಇಟ್ಟಾಗ, ನಾನು ಅದನ್ನ ನೋಡಿಲ್ಲಪ್ಪ, ನೋಡ್ಬಿಟ್ಟು ಹೇಳ್ತೀನಿ, ತನಿಖೆ ಮಾಡಿದ್ಮೇಲೆ ಎಲ್ಲ ವರದಿ ಬರುತ್ತೆ ಅಂತ ವರಸೆ ಬದಲಿಸಿದ್ದು, ಸಾಫ್ಟ್ ಆಗಿದ್ದು ಮಾತ್ರ ಕುತೂಹಲಕಾರಿ. ಸರಿ, ಇದನ್ನೇ ಹೇಳಿದ್ದಾರಲ್ವಾ, ಇದೇ ಅಲ್ವಾ ಈಗ ಏನು ವಾದ ನಡೀತಿದೆಯೋ, ನೀವು ಅಕ್ರಮವೇ ಆಗಿಲ್ಲ ಅಂತ ಏನು ಹೇಳ್ತಿದ್ರಲ್ಲ, ಇಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರನೇ ಒಪ್ಕೊಂಡಿದೆಯಲ್ಲ ಅನ್ನೋ ಪ್ರಶ್ನೆಗೆ ಸಿಎಂ ಆನ್ಸರ್ ಅನ್ನ ಒಮ್ಮೆ ಕೇಳಿಸ್ಕೊಳ್ಳಿ. ಅವರನ್ನ ಅಮಾನತು ಮಾಡಿದ್ವಿ, ಗೊತ್ತಿಲ್ಲ, ನಾನು ಮಾಡಿಲ್ಲ, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿಲ್ಲ. ಇಬ್ಬರು ಆಯುಕ್ತರ ಮೇಲೆ ಆರೋಪ ಕೇಳಿ ಬಂದಿತ್ತು, ನಟೇಶ್ ದಿನೇಶ್. ಒಬ್ರು ಸಸ್ಪೆಂಡ್ ಆಗಿದ್ದಾರೆ, ಇನ್ನೊಬ್ರು ಹಂಗೆ ಅಲ್ಲ. ನಟೇಶ್ ಮೇಲೆ ಏನು ಆರೋಪ? ದಿನೇಶ್ ಮುಡಾದಲ್ಲಿ 50-50 ಅವರು ದುರುಪಯೋಗ ಮಾಡಿದ್ದಾರೆ, ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂತೇಳಿ ನಗರಾಭಿವೃದ್ಧಿ ಅಮಾನತು ಮಾಡಿದ್ದಾರೆ. ಕೇಳಪ್ಪ, ಇಲ್ಲಿ ಕಮಿಷನ್ ಅಪಾಯಿಂಟ್, ಅವರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ನಟೇಶ್ ಯಾರು ಮಾಡಲಿ, ದಿನೇಶ್ನಾರು ಮಾಡಲಿ, ಇನ್ನೊಬ್ಬ ಮಾಡಲಿ, ಅದ್ರ ಮೇಲೆ ಕ್ರಮ ತಗೋತಾರೆ. ಸರ್, ಈಗ ಅದ್ರಲ್ಲಿ ಒಂದು ಅಂಶ ಬಹಳ ಕ್ಲಾರಿಟಿ ಇದೆ ಸರ್. 2009 ಹಿಂದಿನ ಬಡಾವಣೆಗಳಿಗೆ 50-50 ಅನ್ವಯ ಆಗೋದಿಲ್ಲ, ಇವರೆಲ್ಲ ಅನ್ವಯ ಮಾಡಿಬಿಟ್ಟಿದ್ದಾರೆ ಅಂತ. ಏನು ಬರ್ತದೆ ಅಂತ ನೋಡೋಣ ತಳಪ. ನೀನು ಕಮಿಷನ್ ಚೇರ್ ಅಲ್ಲ, ಅವರು ನಿನ್ನೆ ಆದೇಶ ಕಮಿಷನ್ ಈಸ್ ಅಪಾಯಿಂಟೆಡ್, ಗೊತ್ತಾಯ್ತಾ? ಅವ್ರು ಏನು ರಿಪೋರ್ಟ್ ಕೊಡ್ತಾರೆ. ಅಲ್ಲ ಸರ್, ನಿನ್ನೆ ಸಸ್ಪೆಂಡ್ ಆರ್ಡರ್ ಇದೆ ಸರ್, ಅದು ನಿನ್ನೆ ಸಸ್ಪೆಂಡ್ ಆರ್ಡರ್ ನಾನು ನೋಡಿಲ್ರಿ. ಎಸ್, ಈ ಆದೇಶ ಹೊರಬಿದ್ದ ಮೇಲೆ ಈಗ ದೂರುದಾರರು ಹೇಳ್ತಾ ಇರೋದೇನು, ತಾನಾಗಿಯೇ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ಸರಿ ಇಲ್ಲ ಅನುಮತಿ ಕೊಟ್ಟಿರೋದು ಅಂತ ರಾಜ್ಯಪಾಲರ ವಿರುದ್ಧ ಏನು ಹೈಕೋರ್ಟ್ಗೆ ಹೋಗಿದ್ದಾರೆ, ತಾನಾಗೆ ವಾಪಸ್ ತಗೊಂಡ್ಬಿಟ್ರೆ ಬೆಸ್ಟ್, ರಿಟ್ ಅರ್ಜಿ ಹಾಕೊಂಡಿದಾರಲ್ಲ, ತಾನಾಗೆ ವಾಪಸ್ ತಗೊಳ್ಬೇಕು. ಯಾಕಂದ್ರೆ ಸರ್ಕಾರ ಆದೇಶ ಕೊಟ್ಟಿದೆ ಅಂದ್ರೆ ಒಪ್ಪಿಕೊಂಡಂಗಾಯ್ತು. ತಪ್ಪು ಒಪ್ಪಿಕೊಂಡು ಸಿದ್ದರಾಮಯ್ಯನವ್ರು ತಾನಾಗೆ ವಾಪಸ್ ತಗೊಂಡ್ರೆ ಬಹಳ ಒಳ್ಳೆ ಕೆಲಸ, ಇಲ್ಲ ಅಂದ್ರೆ ಅದ್ರ ಪಾಡಿಗೆ ಏನಾಗಬೇಕೋ ಆಗತ್ತೆ ಅನ್ನೋ ಮಟ್ಟಿಗೆ ಓಪನ್ ಚಾಲೆಂಜ್ ಹಾಕಿ ಕೊನೆಗೂ ಸಿದ್ದರಾಮಯ್ಯನವ್ರಿಗೆ ನೋಡಿ ತಾನಾಗಿ ಮುಹೂರ್ತ ಕೂಡು ಬಂದಿದೆ ಅಂತ ಆಕ್ರೋಶವನ್ನ ಹೊರಹಾಕಿರೋದು. ಹಾಗಾಗಿ ನಾವೇನು ಆರೋಪ ಮಾಡಿದ್ರೆ ಅದು ನಿಜ ಅಂತೇಳಿ ಸರ್ಕಾರನೇ ಒಪ್ಪಿಕೊಡ್ರಿಂದ ಇದು ನಮಗೆ ಮಹತ್ವದ ಸಾಕ್ಷಿ ಆಗುತ್ತೆ, ಮಹತ್ವದ ದಾಖಲಾತಿ ಆಗುತ್ತೆ. ಸೊ ಈ ದಾಖಲಾತಿಯನ್ನು ನಾವು ಸೋಮವಾರ ನಮ್ಮ ವಕೀಲರ ಮೂಲಕ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಅವರೇ ಸರ್ಕಾರನೇ ಒಪ್ಪಿಕೊಂಡ್ರಿಂದ ನೀವು ತನಿಖೆಗೆ ಆದೇಶ ಮಾಡೋಕ್ಕೆ ಅನುವು ಮಾಡ್ಕೊಳ್ಳಿ ಅಂತೇಳಿ ನಾವು ಮತ್ತೆ ನ್ಯಾಯಾಲಯದ ಮನವಿ ಮಾಡ್ಕೊಳ್ತೀವಿ. ಏನು ಗ್ರಹಚಾರ ಅಂದ್ರೆ ಇದೇನ, ಎಲ್ಲ ಸುತ್ಕೊಂಡ್ ಬರ್ತಿದ್ಯಲ್ಲ. ಯಾರು ಹಾಗಾದ್ರೆ ಸಿದ್ದರಾಮಯ್ಯನವರನ್ನ ಸಿಕ್ಕಾಕ್ಸ್ಬೇಕು ಅಂತಾನೆ ಈ ರೀತಿ ಈ ಟೈಮಲ್ಲಿ ದಿನೇಶ್ ಅವರನ್ನ ಅಮಾನತು ಮಾಡ್ಲಾಯ್ತಾ, ಅಥವಾ ರಾಜ್ಯಪಾಲರ ಒತ್ತಡ ಇದೆ ಇಲ್ಲಿ, ರಾಜ್ಯಪಾಲರು ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹೆಂಗ ಅವ್ರನ್ನ ಇಟ್ಕೊಂಡಿದ್ದೀರಿ ಅನ್ನೋ ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ಕಠಿಣ ಸಂದೇಶ ಬಂದ ಕಾರಣದಿಂದಾಗಿ ಇಲಾಖೆ ವಜಾ ಮಾಡಿದೆ ಅಂತಾನು ಹೇಳಲಾಗ್ತಿದೆ. ತಪ್ಪಿಲ್ಲ ಅಂದಿದ್ರೆ ಸರ್ಕಾರ ಹಠ ಹಿಡಿದು ಉಳಿಸ್ಕೊಳ್ಬಹುದಿತ್ತು, ಉಳಿಸ್ಕೊಳ್ಳೋಕ್ ಆಗಿಲ್ಲ ಅಂದ್ರೆ ಒಪ್ಪಿಕೊಂಡಂಗ ಆಯ್ತು. ಈಗ ಸೊ ಸರ್ಕಾರದ ಮೂಲದಿಂದಲೇ ದೊಡ್ಡ ದಾಖಲೆಯೊಂದು ರಾಜ್ಯಪಾಲರಿಗೆ, ಕೋರ್ಟ್ಗೆ, ದೂರುದಾರರಿಗೆ ಎಲ್ಲರಿಗೂ ಸಿಗ್ತಿದೆ. ಈಗ ಸಿದ್ದರಾಮಯ್ಯನವ್ರಿಗೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ. ಇದರ ನಡುವೆ ನೋಡಿ ಮತ್ತೊಂದು ಬೆಳವಣಿಗೆ ಏನಪ್ಪಾ ಅಂತ ಕೇಳಿದ್ರೆ, RTI ಕಾರ್ಯಕರ್ತ ಗಂಗರಾಜು ಮೇಲೆ ಹತ್ಯೆ ಪ್ರಯತ್ನ ಆಗಿದೆ, ಅವ್ರ ಮೇಲೆ ಕೊಲೆ ಯತ್ನ ಆಗಿದೆ ಅಂತ ಆರೋಪ, ಕಂಪ್ಲೇಂಟು ಮಾಡಿದ್ದಾರೆ. ಅವರೆಲ್ಲೋ ಮೈಸೂರು ಹತ್ರ ಹೋಗ್ತಿದ್ರು. ಈ ಗಂಗರಾಜುನೇ ಕಂಪ್ಲೀಟ್ ಆಗಿ ಇದನ್ನೆಲ್ಲ ಬಯಲಿಗೆ ಎಳೆದಿದ್ದು. ಅದಾದ್ಮೇಲೆ ಸ್ನೇಹಮಯಿ ಕೃಷ್ಣ ಅವರು ಒಂದಿಷ್ಟು ದಾಖಲೆ ರಿಲೀಸ್ ಮಾಡಿದ್ರು, ಬೇರೆ ಅವರೆಲ್ಲ ಎತ್ಕೊಂಡ್ರು, ಅಬ್ರಹಾಂ ಅವರು ದೂರು ಕೊಟ್ರು. ಆದ್ರೆ RTI ಕಾರ್ಯಕರ್ತ ಗಂಗರಾಜು ಅವರು ಮೊದಲನೇದಾಗಿ ಈ ಕೇಸಲ್ಲಿ ಅಲ್ಲಿ ಆಸ್ತಿಯೇ ಇರಲಿಲ್ಲ, ಸಿದ್ದರಾಮಯ್ಯನವರ ಪತ್ನಿಯದ್ದು ಅಂತ ಹೇಳಲಾದ ಈ ಆಸ್ತಿ ಕ್ರಿಯೇಟ್ ಆಗಿದ್ದು ಪೇಪರ್ ಮೇಲೆ ಅಂತ ಮೊದಲು ಡಾಕ್ಯುಮೆಂಟ್ಸ್ ಅನ್ನ ರಿಲೀಸ್ ಮಾಡಿದ್ದೆ ಅವರು. ಮೈಸೂರು ಶ್ರೀರಂಗಪಟ್ಟಣ ಮುಖ್ಯ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ 4 ಆಗಂತಕರ
ಗುಂಪು ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ನಂಬರ್ ಪ್ಲೇಟ್ ಇಲ್ಲದೆ 2 ಬೈಕ್ಗಳಲ್ಲಿ ಬಂದು ಅಟ್ಯಾಕ್ ಮಾಡಿದಾರಂತೆ. ಈ 50-50 ಹಗರಣ ಬಯಲಿಗೆ ಎಳೆದಿದ್ದಕ್ಕೆ ಗಂಗರಾಜು ಮುಗಿಸುವಂತಹ ಪ್ರಯತ್ನ ಆಗಿದೆ ಅಂತ ಈಗ ಹೇಳ್ತಿರೋದು. ಹಾಗೆ ಅವರು ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ, ನಗರ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಕಾರ್ ಅಡ್ಡಗಟ್ಟಿ ನನಗೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಈ ಮೋಡ ಕೇಸ್ಗೆ ಸಂಬಂಧಪಟ್ಟಂಥದ್ದೇ ಬೆಳವಣಿಗೆ ಇದು ಅಂತ ಗಂಭೀರ ಆರೋಪ ಕೇಳಿ ಬರ್ತಿರೋದು. ಒಟ್ಟಿನಲ್ಲಿ 9ನೇ ತಾರೀಕಿಗೆ ಮುಂದೂಡಿಕೆ ಆಗಿರೋ ಹೊತ್ತಲ್ಲಿ ಭರ್ಜರಿಯಾದ ಅಸ್ತ್ರವೊಂದು ಸಿದ್ದರಾಮಯ್ಯ ವಿರುದ್ಧ ದೂರುದಾರರಿಗೆ ಸಿಕ್ಕಿದೆ. ಬಹುತೇಕ ನಿನ್ನೆ ಒಂದು ಹಂತಕ್ಕೆ ವಾದ ಪ್ರತಿವಾದ ಮುಗದೇ ಹೋಗುತ್ತೆ ಅಂತ ಅಂದುಕೊಳ್ಳಾಗಿತ್ತು. ಬಟ್ ರಾಘವನ್ ಅವರು ಇಡೀ ಕೋರ್ಟ್ನ ಕಲಾಪದಲ್ಲಿ ಅಬ್ಬರಿಸಿಬಿಟ್ರು. ಅವರ ವಾದದ ಸುತ್ತವೇ ಎಲ್ಲ ಕಡೆ ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯನವ್ರಿಗೆ ಅವರ ವಾದ ಒಂದೊಂದು ವಿಚಾರವೂ ಸಂಕಷ್ಟ ತಂದಿಡುತ್ತಾ ಅಂತ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅವ್ರ ವಾದ. ಅದ್ರ ಬೆನ್ನಲ್ಲಿ ಇಂಥದ್ದೊಂದು ಡಾಕ್ಯುಮೆಂಟ್ ಸರ್ಕಾರದ ಕ್ರಮದಿಂದಲೇ ಈಗ ಸಿಗ್ತಾ ಇರೋದು ಮಾತ್ರ ಸಿದ್ದರಾಮಯ್ಯ ಈ ಕೇಸಲ್ಲಿ ಒಪ್ಪಿಕೊಳ್ಳೇಬೇಕು ಅಂತ ಈಗ ಹೋರಾಟ ಮಾಡ್ತಿರೋರಿಗೆ ಹಬ್ಬದೂಟ ಸಿಕ್ಕಂತಾಗಿದೆ. ಕಾದು ನೋಡೋಣ ಇದಕ್ಕೆ ಸಿದ್ದರಾಮಯ್ಯನವ್ರು ಏನು ರಿಯಾಕ್ಷನ್ ಕೊಡ್ತಾರೆ ಅಂತ. ಮತ್ತೊಂದು ಎಡವಟ್ಟು ಮಾಡ್ಕೊಂಡಂಗಾಯ್ತು ಅಸಲಿಗೆ. ಈ ಆದೇಶದಲ್ಲಿ ನಗರಾಭಿವೃದ್ಧಿ ಇಲಾಖೆಗೆ ಒಪ್ಪಿಕೊಳ್ಳೋ ಮೂಲಕ ಇದ್ದದ್ದನ್ನೇ ಇದ್ದಂಗೆ ಹೇಳ್ಬೇಕಾಯ್ತಲ್ಲ. ಬಟ್ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನೋಡೋದಕ್ಕೆ ಹೋದ್ರೆ ತಾವಾಗಿಯೇ ಎಡವಟ್ಟು ಮಾಡ್ಕೊಂಡಂಗಾಯ್ತು. ಈ ಕೇಸ್ನಲ್ಲಿ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿದ್ರ. ಒಂದು ಮಾಡೋಕೆ ಹೋಗಿ ಇನ್ನೊಂದು ಮಾಡೋಕೆ ಹೋಗಿ ಮತ್ತೊಂದು. ನಿನ್ನೆ ಕೋರ್ಟಲ್ಲಿ ಏನು ಹೇಳಿದ್ದಾರೆ ನೋಡಿ, ಬಾಯಿ ತಪ್ಪಿ ಹೇಳಿದ್ದಾರೆ ಅಷ್ಟು ಪರಿಹಾರ ಬೇಕು ಅಂತ. ಜಡ್ಜ್ ಹೇಳ್ತಾರೆ, ಆಗ ಬಾಯಿ ತಪ್ಪಿ ಹಿಂಗೆಲ್ಲ ಹೇಳಿದ್ರಿ ಕೇಸು ಇಲ್ಲಿ ಕೋರ್ಟು ವಿಚಾರಣೆ ನಡೆಸೋದೇ ಬೇಕಾಗಿರ್ಲಿಲ್ವಲ್ಲ ಅಂತ. ಅಷ್ಟರ ಮಟ್ಟಿಗೆ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ಕೊಳ್ತಿದ್ದಾರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.